ಇನ್ನು ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರದು ಅಂತಿದ್ದಾರೆ ಎಚ್ಡಿಕೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಮಾತನಾಡಿದ್ದಾರೆ. 2 ಯೋಜನೆಗಳಲ್ಲೂ ಲೋಪದೋಷ ಇದೆ ಅಂತಿದ್ದಾರೆ. ಈ ಹಿಂದೆ ಆಗಿದ್ರೆ ಏನೂ ಯೋಚಿಸದೆ ಗ್ಯಾರಂಟಿ ಘೋಷಿಸ್ಬಿಟ್ರ, ಈಗ ಅದರ ಹೊಡೆತದಿಂದ ನ್ಯೂನತೆಗಳು ಗೊತ್ತಾಗ್ತಾ ಇವೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 3 ವರ್ಷದಲ್ಲಿ ಕೆಲವು ಲೋಪದೋಷಗಳಿದೆ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ತಾ ಇದೆ. ಅದು ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಅವ್ರು ಕೊಡ್ತಾ ಇದ್ದಾರೆ, ಕೊಡಲಿ, ಅದೇ ನಾನು ಕೊಡ್ತಕ್ಕಂಥದ್ದಕ್ಕೆ ವಿರೋಧ ಇಲ್ಲ. ಆದರೆ ಆ ಕೊಡ್ತಕ್ಕಂಥ ಕಾರ್ಯಕ್ರಮ ರೂಪರೇಷೆಗಳನ್ನು ಅವತ್ತೇನು ಮಾಡಿದ್ರು ಅದರಲ್ಲಿರ್ತಕ್ಕಂಥ ಒಂದು ಲ್ಯಾಪ್ಸಸ್ಸನ್ನು ಈಗ ಸರಿಪಡಿಸ್ಕೊಂಡು ಇವತ್ತು ಹಣ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಅನುಭವ ಆಗಿದೆ. ಅವತ್ತು ಕೊಡಬೇಕಾದ್ರೆ ಒಂದು ಜನತೆ ಮುಂದೆ ಏನು ಮಾತು ಕೊಟ್ಬಿಟ್ಟಿದ್ರು, ಮುಂದಿನ ಅದರ ಆಗ್ತಕ್ಕಂಥ ಅನಾಹುತಗಳನ್ನು ಯೋಚನೆ ಮಾಡಿದೆ. ಯಾರೋ ಹೇಳಿದ್ರು ಅಂತೇಳಿ ಏಕಾಏಕಿ ಎಲ್ಲ ಘೋಷಣೆ ಮಾಡಿದ್ರು, ತೀರ್ಮಾನ ತೆಗೆದುಕೊಂಡ್ರು. ಆಗ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳೇನಾಗಿದೆ, ಆ ಒಂದು ಸಮಯದಲ್ಲಿ ಕೆಲವು ನ್ಯೂನತೆಗಳಿದೆ ಅಂತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಈಗ ಹೊಸದಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಈಗ ಮರು ಅರ್ಜಿ